ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೆಲ್ಲರೂ ಕೂಡ ನಾಳೆ ನಡೆಯುವಂತಹ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ. 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆ ವಿಷಯ ಕನ್ನಡ. ಓಕೆನಾ? ನಿಮಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಾಗೆ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ, ಯಾವ್ದು ನೋಡ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೀನಿ. ಏನಿಲ್ಲ ಮಕ್ಕಳೇ, ಇದರಲ್ಲಿ ಏನು ಟ್ವಿಸ್ಟ್ ಅಂತ ಇಲ್ಲ. ನಾನು ನಿಮಗೆ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ಈ ವರ್ಷದ 3 ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಈ ವರ್ಷ ನಡೆದಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪ್ರೇಟರಿ ಪೇಪರ್ 2 ಏನಿತ್ತು, 1-2 2 ಪೇಪರಲ್ಲಿ ಇರುವಂಥ ಪ್ರಶ್ನೆಗಳೇನಿತ್ತು ಅದರ ಜೊತೆಗೆ 2024-25 ವಾರ್ಷಿಕ ಪರೀಕ್ಷೆ ನಿಮ್ಮ ಸೀನಿಯರ್ಸು ಸೂಪರ್ ಸೀನಿಯರ್ಸಿಗೆ ಏನು ಎಕ್ಸಾಮ್ ನಡೆದಿತ್ತೋ ಅದರಲ್ಲಿರುವ ಪ್ರಶ್ನೆಗಳನ್ನು ಸೇರಿಸಿ ಕೊಟ್ಟಿದ್ದೀನಿ. ಉತ್ತಮ ಅಂಕಗಳನ್ನ ಪಡೆದುಕೊಳ್ಬೇಕು ಅಂತ ಹೇಳಿದರೆ ಈ ಹಿಂದಿನ 2 ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡೋದು ತುಂಬಾ ಮುಖ್ಯ. ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಟಾಪಿಕ್ ಬರಲ್ಲೋ ಅದನ್ನೊಂದು ಬಿಟ್ಟರೆ ಉಳಿದಿದ್ದೆಲ್ಲದೂ ಬರುತ್ತೆ. ಆಲ್ಮೋಸ್ಟ್ ಕನ್ನಡ 1ರಿಂದ 2 ಪ್ರಶ್ನೆ ಚೇಂಜ್ ಇದೆ ಬಿಟ್ಟರೆ ಮತ್ತೆಲ್ಲ ಸೇಮ್ ಬ್ಲೂ ಪ್ರಿಂಟು ಫಾಲೋ ಆಗಿದೆ. ಓಕೆನಾ? ಇದು ಒಂದು ವಿಚಾರ. ಈ ವಿಡಿಯೋದಲ್ಲಿ ನಾನು 2 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ, ಉತ್ತರ ಸಹಿತ ಹೇಳ್ತಾ ಇದ್ದೀನಿ. ನೀವು 2 ಅಂಕದ ಪ್ರಶ್ನೆಗಳನ್ನು ಓದ್ಕೊಳ್ಳುವಾಗ ಗಮನಿಸಿ ಓದ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಫಸ್ಟು ಪದ್ಯ ಭಾಗದ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಕರೆಕ್ಟಾ? ಪದ್ಯ ಭಾಗದ ಈ 4 ಪ್ರಶ್ನೆಗಳಲ್ಲಿ ನೀವು ಉತ್ತರವನ್ನು ಬರಿಬೇಕಾಗಿರೋದು 3 ಪ್ರಶ್ನೆಗೆ ಮಾತ್ರ. ಹಾಗಾದರೆ ಇಲ್ಲಿ ಪದ್ಯ 1, ಪದ್ಯ 4, ಪದ್ಯ 7, ಪದ್ಯ 9 ಈ 4 ಪದ್ಯಗಳಲ್ಲಿ ಪದ್ಯ 1 ಯಾವುದು? ಕದಡಿದ ಸಲಿಲಂ ತಿಳಿವಂದದೆ. 4 ಯಾವುದು? ಪಗೆಯಂ ಬಾಲಕನೆಂಬರೆ. 7 ಯಾವುದು? ಬೆಳಗು ಜಾವ. 9 ಯಾವುದು? ಶಿಲುಬೆ ಏರಿದ್ದಾನೆ. ಇದಿಷ್ಟರಲ್ಲಿ ನಿಮಗೆ ಯಾವ ಪದ್ಯ ಈಸಿ ಅದು ಚಾಯ್ಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಕಷ್ಟ ಇರುತ್ತಲ್ಲ ಅದನ್ನು ಬಿಡಬಹುದು. ನನ್ನ ಪ್ರಕಾರ ನೀವು 1ನೇ ಪದ್ಯ ಅಂತೂ ಬಿಡೋಕ್ಕೆ ಚಾನ್ಸೇ ಇಲ್ಲ. ಕಾರಣ 4 ಅಂಕಕ್ಕೂ ಓದ್ಕೊಂಡಿರ್ತೀರಿ, ಡೀಟೇಲಾಗಿ ಓದಿರ್ತೀರಿ. ನಾನು ನಿನ್ನೆ 4 ಅಂಕದ ಪ್ರಶ್ನೆ ಕೂಡ ಯಾವ ಪಾಠ ಓದ್ಕೊಂಡ್ರೆ ಸಾಕು ಅನ್ನೋದು ಡೀಟೇಲಾಗಿ ಹೇಳಿದ್ದೀನಿ. ಆ ವಿಡಿಯೋ ವಾಚ್ ಮಾಡಿದ್ದೀರಿ ಅಂತ ಭಾವಿಸಿದ್ದೀನಿ. ಹಾಗಾಗಿ 1ನೇ ಪದ್ಯ ಓದ್ಕೊಂಡಿರ್ತೀರಿ, ನಿಮಗೆ ಇಲ್ಲಿ 2 ಅಂಕ ಅಟೆಂಡ್ ಮಾಡೋದು ತುಂಬ ಈಸಿ ಆಗುತ್ತೆ. ಒಂದು. ಆಮೇಲೆ ಇನ್ನೊಂದು ಬೆಳಗು ಜಾವ. ಬೆಳಗು ಜಾವ ಅಂದರೆ 19ನೇ ಪ್ರಶ್ನೆ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅಂತಿದೆ. ಈ ಬೆಳಗು ಜಾವ ಪದ್ಯದಲ್ಲಿರುವಂಥ ಪ್ರಶ್ನೆಗಳು ಸಾಕಷ್ಟು ಈಸಿ ಇದೆ, ಆರಾಮಾಗಿ ಓದ್ಕೊಳ್ಬೋದು, ನಿಮಗೆ ಅರ್ಥ ಆಗುತ್ತದು. ಓದಿದ್ದು ಓನಾಗಿ ಕೂಡ ಬರೀಬಹುದು. ನೆಕ್ಸ್ಟು 20 ಬಗ್ಗೆ ಮಾತಾಡೋದೇ ಬೇಡ, ಶಿಲುಬೆ ಏರಿದ್ದಾನೆ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸು. ಟಾಪಿಕ್ಕು ಚೆನ್ನಾಗಿದೆ, ಆರಾಮಾಗಿ ಶಿಲುಬೆ ಏರಿದ್ದಾನೆ ಪದ್ಯ ಬರೀಬಹುದು. ನಾನಿವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ 17, 18, 19, 20 ಅಂದರೆ 1, 4, 7, 9 ಇದಿಷ್ಟರಲ್ಲೂ ಬರುವಂತಹ ಬಹುಮುಖ್ಯ ಪ್ರಶ್ನೆ ಉತ್ತರವನ್ನು ಹೇಳ್ತೀನಿ. ನಿಮಗೆ ಯಾವ ಪದ್ಯ ಕಷ್ಟ ಆಗುತ್ತೋ ಅದು ಬಿಡಿ, ಯಾವುದು ಈಸಿ ಆಗುತ್ತೋ ಅದು ಓದ್ಕೊಳ್ಳಿ. ಬಟ್ 3 ಅಟೆಂಡ್ ಮಾಡಬೇಕು, ನೆನಪಿರಲಿ. ಓಕೆನಾ? ಫಸ್ಟು ಪದ್ಯ 9 ಹೇಳ್ತೀನಿ ನಾನು. ಫಸ್ಟು ಪದ್ಯ 9 ಶಿಲುಬೆ ಏರಿದ್ದಾನೆ ಪದ್ಯದಲ್ಲಿ ನೀವು ಯಾವ್ಯಾವ ಪ್ರಶ್ನೆ ನೋಡ್ಕೊಳ್ಬೇಕು ಅಂತ. 1ನೇ ಪ್ರಶ್ನೆ, ಶಿಲುಬೆಗೇರಿಸಿದ ಗುಣಗಳು ಇಂದು ಯಾವ ವೇಷ ತಾಳಿವೆ? ಶಿಲುಬೆಗೇರಿಸಿದ ಗುಣಗಳು ವೇಷ ಮರೆಸಿದ ಕೇಡುಗಳಾಗಿವೆ. ಅವರ ಕೇಡುಗಳಿಂದು ರೈಫಲ್ಲು, ಟ್ಯಾಂಕ್, ಬಾಂಬ್, ಗ್ರೆನೇಡ್ಗಳ ರೂಪವನ್ನು ತಾಳಿವೆ. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಶಿಲುಬೆಗೇರಿದ ಯೇಸುವಿನ ದೇಹ ತನ್ನನ್ನು ತಾನು ಶಿಲುಬೆಗೇರಿಸಿ ಬರಬ್ಬನ ವಕಾಲತ್ತು ವಹಿಸಿದವರಿಗೆ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳರನ್ನು ತೂಗಿ ಸನ್ಮಾನಿಸಿದವರಿಗೆ ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಎನ್ನುವಂತಿದೆ. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ದುಷ್ಟರ ಸಾಮ್ರಾಜ್ಯ ತೊಲಗುತ್ತದೆ, ಕ್ರೋಧ ತಿಳಿಗೇಡಿತನಕ್ಕೆ ಆಜ್ಯವಾದ ನಂತರ ದೈವಿ ರಾಜ್ಯ ಬಂದೇ ಬರುತ್ತದೆ ಎಂಬ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ. 1 ಅಂಕಕ್ಕೆ ಕೇಳ್ತಾರಲ್ಲ, ದೈವಿ ರಾಜ್ಯ ಬಂದೇ ಬರುತ್ತದೆ ಅಂತ ಹೇಳಿದವರು ಯಾರು ಅಂತ? ಜೀಸಸ್. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪಗಳನ್ನು ಹೊತ್ತು ತಂದಿದೆ. ಮಂಜು ಹತ್ತಿಯ ರೂಪ ತಾಳಿ ಪ್ಲಾಸ್ಟಿಕ್ ಗಿಡವಾಗಿ ಕ್ರಿಸ್ಮಸ್ ಮರವು ಮನೆಗೆ ಬಂದಿದೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಜೀಸಸ್ ಎಲ್ಲಿ ಶಿಲುಬೆ ಏರಿದ್ದಾನೆ? ಜೀಸಸ್ ಕಾಲದ ಇಗರ್ಜಿ, ಮಸ್ಜಿದು, ದೇವಸ್ಥಾನ, ಮಠ, ಕೋರ್ಟು, ಕಾರ್ಖಾನೆ, ಠಾಣೆ, ಬಂದಿಖಾನೆ, ದವಾಖಾನೆಯ ಕೋಣೆ, ದಲಿತವಾಸದ ಸೋಗೆ, ಬಿಲಗಳಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ. ಕೊನೆ ಪ್ರಶ್ನೆ, ಗೋಡೆಗೆ ನೇತು ಹಾಕಿರುವ ಜೀಸಸ್ ಕವಿಗೆ ಹೇಗೆ ಕಾಣುತ್ತಾನೆ? ರೋಮ್ನ ಯಾಜಕರು ಜೀಸಸ್ನನ್ನು ಶಿಲುಬೆಗೇರಿಸಿದ ಸಮಯದಲ್ಲಿ ಅವನ ಶಿರವು ಬಾಗಿದೆ, ಕುತ್ತಿಗೆಯಲ್ಲಿ ನರವು ಉಬ್ಬಿಕೊಂಡಿದೆ. ಇಷ್ಟೆಲ್ಲ ಯಾತನೆಯಲ್ಲಿ ಇದ್ದರೂ ಸಹ ಜೀಸಸ್ನ ಮುಖ ಮುದ್ರೆಯ ಒಳ್ಳೆಯ ಮಾತನ್ನೇ ನುಡಿಯುವಂತಿದೆ ಎಂದು ಕವಿ ಹೇಳಿದ್ದಾನೆ. ಇದಾದ ನಂತರ ನೀವಿನ್ನು ಯಾವ ಪದ್ಯ ಓದ್ಕೊಳ್ಬೇಕು? ಬೆಳಗು ಜಾವ. 7ನೇ ಪದ್ಯ ಬೆಳಗು ಜಾವ. ಹೌದಾ? ಬೆಳಗು ಜಾವದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು? ಅಲ್ಲಿ
ಅಲ್ಲಿಂದನೇ ನಾನು ಹೋಗ್ತೀನಿ. ಫಸ್ಟು ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ. ಮೂಡಲದ ಕಣ್ಣು ತೆರೆದಾಗ ಕತ್ತಲೆ ಕಳೆದು ನಕ್ಷತ್ರಗಳು ಜಾರಿ ಆಕಾಶದ ಬಣ್ಣ ರಂಗೇರಿದಾಗ ಮನ್ಮಥ ಜೇನ್ನೊಣದ ಎದೆಗೆ ಹೂಬಾಣ ಹೂಡಿ ಬರುತ್ತಾನೆ. ಆಗ ಗುಡಿ ಗೋಪುರಕ್ಕೆ ಬಲೆ ಬೀಸಿದಂತೆ ಬೆಳಕು ಬೇಟೆಗಾರನ ಆಗಮನವಾಗುತ್ತದೆ. ನೆಕ್ಸ್ಟು ಬಾನು ಮತ್ತು ಮರದ ನಿತ್ಯ ನೂತನೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ. ಕತ್ತಲಿನ ನಂತರ ಪ್ರತಿದಿನ ಬಾನು ಪ್ರಕಾಶಿಸುತ್ತದೆ, ಹೊಳೆಯುತ್ತದೆ. ಎಲೆ ಉದುರಿದ ಮರ ಪ್ರತಿ ವಸಂತದಲ್ಲಿ ಮತ್ತೆ ಚಿಗುರುತ್ತದೆ. ಹೀಗೆ ಅವು ನಿತ್ಯ ನೂತನ. ಆದರೆ ಮನುಷ್ಯನಿಗಿಲ್ಲ ಈ ನಿತ್ಯ ನೂತನತೆ ಎಂದಿದ್ದಾರೆ ಕವಿ. ಮುಂದಿನ ಪ್ರಶ್ನೆ, ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಇಂಪಾರ್ಟೆಂಟ್ ಇದು ಕೂಡ. ಕವಿಯ ಪ್ರಕಾರ ಮುಪ್ಪು ಚಿಂತನದಿ ಮುಳುಗುವ ಕಾಲ, ಬದುಕಿನ ಅಂತ್ಯದ ಮುಳುಗುವ ಹೊತ್ತು. ಆದರೆ ಹರೆಯ ಸುಗ್ಗಿಯಂತೆ ಸಂಭ್ರಮ, ಬೆಳಗು ಜಾವದಂತೆ ಹೊಸ ಹುರುಪಿನ ಸಮೃದ್ಧಿಯ ಚೈತನ್ಯದ ಕಾಲವಾಗಿದೆ. ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣ ಏನು? ಮನುಷ್ಯನಿಗೆ ಬದುಕಿನ ಬೆಳಗು ಜಾವವೆಂದರೆ ಯೌವನ. ಅಂಥ ವಯಸ್ಸಿನಲ್ಲಿ ಹುಸಿನಿದ್ದೆ ಮಾಡುತ್ತಾ ಕನಸು ಕಾಣುತ್ತಾ ಇದ್ದರೆ ಬದುಕೇ ಕಳೆದು ಹೋಗುತ್ತದೆ. ಈ ಕಾರಣದಿಂದ ಯೌವನದ ಗಳಿಗೆ ವ್ಯರ್ಥವಾಗಬಾರದೆಂದು ಹುಸಿನಿದ್ದೆ ಸಾಕು ಎದ್ದೇಳಿ ಮಕ್ಕಳೇ ಎಂದು ಕವಿ ಮಕ್ಕಳಿಗೆ ಹೇಳಿದ್ದಾರೆ. ಕವಿ ಬೇಂದ್ರೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಮಕ್ಕಳು ಹುಸಿನಿದ್ದೆಯನ್ನು ಬಿಟ್ಟು ತುಂಬಿ ಬಾಳನ್ನು ಜೀವನದಲ್ಲಿ ತುಂಬಿ ಕುಡಿಯಬೇಕು ಎಂದು ಬಾಳಿನ ಸಂದೇಶ ನೀಡಿದ್ದಾರೆ. ಅದೇ ರೀತಿ ಇನ್ನೊಂದು, ಅಲ್ಲಿಗೆ 7 ಮತ್ತು 9 ಆಯಿತು. 4ನೇ ಪದ್ಯ ಪಗೆಯಂ ಬಾಲಕನೆಂಬರೆ. ಇದರಲ್ಲಿ ಈ 4 ಪ್ರಶ್ನೆನ ನೋಡಿಕೊಂಡ್ರೆ ಸಾಕು. ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ. ಕೆಲವನ್ನು ಬಲ್ಲವರಿಂದ, ಕೆಲವರನ್ನು ಶಾಸ್ತ್ರಗಳನ್ನು ಕೇಳುವ ಮೂಲಕ, ಕೆಲವನ್ನು ಇತರರು ಮಾಡುವುದನ್ನು ನೋಡಿ, ಕೆಲವನ್ನು ಸುಜ್ಞಾನದಿಂದ ನೋಡಿ, ಕೆಲವನ್ನು ಸಜ್ಜನರ ಸಂಘದಿಂದ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ. ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು? ವೆರಿ 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 ಇಂಪಾರ್ಟೆಂಟ್. ವೀರನಾದವನಿಗೆ ಆಯುಧವನ್ನು ಹಿಡಿದು ಶತ್ರುಗಳನ್ನು ಇರಿಯುವ ಕೆಚ್ಚು ಹಾಗೂ ಸಾಮರ್ಥ್ಯವಿರಬೇಕು. ಯೋಗಿಯಾದವನು ಅರಿಷಡ್ವರ್ಗಗಳನ್ನು ಗೆಲ್ಲುವ ಗುಣಗಳಿರಬೇಕು. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ನಾವು ಅನುಭವಿಸಲು ಸಾಧ್ಯವಿಲ್ಲದ ಧನವಿದ್ದು ಪ್ರಯೋಜನವಿಲ್ಲ. ಅಂತೆಯೇ ಮುಪ್ಪಿನಲ್ಲಿ ತಂದೆ ತಾಯಿಗಳನ್ನು ಸಲಹದ ಮಗ ನಿಷ್ಪ್ರಯೋಜಕ ಎಂಬುದಾಗಿ ಸೋಮನಾಥನ ಅಭಿಪ್ರಾಯ. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು ಎಂದು ಸೋಮನಾಥನು ಹೇಳಿದ್ದಾನೆ. ಯಾರು ಏನೆಂದರೂ ಕೋಪಿಸಿಕೊಳ್ಳದೆ ತಾಳ್ಮೆಯಿಂದ ಇರುವವನು ರಾಜನಾಗುತ್ತಾನೆ. ನಾನಾ ಬಗೆಯ ಚಮತ್ಕಾರಗಳನ್ನು ಬಲ್ಲವನು ಮಂತ್ರಿಯಾಗುತ್ತಾನೆ. ಮುಂದಿನ ಒಂದು ಪದ್ಯ, ಕದಡಿದ ಸಲಿಲಂ ತಿಳಿಬಂದದೆ. ಬಹುಮುಖ್ಯ ಪ್ರಶ್ನೆ, ಬಹುರೂಪಿಣಿ ವಿದ್ಯೆಯನ್ನು ರಾವಣ ಹೇಗೆ ಸಾಧಿಸಿದ? ಇದೇ ಬಹುಮುಖ್ಯ ಪ್ರಶ್ನೆ. ರಾವಣನು ರಾಮ ಲಕ್ಷ್ಮಣರು ಅಸಾಧಾರಣವಾದುದರಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿ ಅವರನ್ನು ಗೆಲ್ಲುವೆನೆಂದು ಯೋಚಿಸಿ ಜಿನಮಂದಿರಕ್ಕೆ ಬಂದು ಶಾಂತಿಜಿನನನ್ನು ಪೂಜಿಸಿ ಸ್ಫಟಿಕ ಮಾಲೆಯನ್ನು ಹಿಡಿದು ಧ್ರುವಮಂಡಲದಂತೆ ಚಲಿಸದೆ ಮನಸ್ಸನ್ನು ನಿಯಂತ್ರಿಸಿ ಶ್ರೇಷ್ಠವಾದ ಮಂತ್ರದಿಂದ ವಿದ್ಯೆಯನ್ನು ಒಲಿಸಿಕೊಂಡನು. ಇದನ್ನು ಯಾಕೆ ಲಾಸ್ಟಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು, ಇದು ನಿಮಗೆ ಚಾಯ್ಸ್ ಲೆಕ್ಕದಲ್ಲಿ ಬಿಡ್ಲಿಕ್ಕೆ ಕೂಡ ಬರುತ್ತೆ. ಯಾಕಂದ್ರೆ 3 ಅಟೆಂಡ್ ಮಾಡಬೇಕು. ಬಟ್ ಇದು ನೀವು ಚಾಯ್ಸ್ ಬಿಡೋದೇ ಬೇಡ. 4 ಅಂಕಕ್ಕೆ ಓದ್ಕೊಂಡಿರೋದ್ರಿಂದ ಎಲ್ಲ ಸ್ಟೋರಿ ನಿಮಗೆ ನೆನಪಿರುತ್ತೆ. ರಾವಣ ಜಾನಕಿಯನ್ನು ನೋಡಲು ಎಲ್ಲಿಗೆ ಹೇಗೆ ಬಂದ? ರಾವಣನು ಜಾನಕಿಯನ್ನು ನೋಡಲು ಪ್ರಮದವನಕ್ಕೆ ಬಂದನು. ಹೂಬಾಣಗಳಿಲ್ಲದ ಮನ್ಮಥನಂತೆ ಬಂದನು. ಮುಂದಿನ ಪ್ರಶ್ನೆ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಸೀತೆಯು ರಾವಣನ ಕಣ್ಣೆದುರಲ್ಲೇ ಮೂರ್ಛೆ ತಪ್ಪಿ ನೆಲಕ್ಕೆ ಬಿದ್ದಾಗ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡಿತು. ಕದಡಿ ಹೋದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನಿಗೆ ಸೀತೆಯ ಮೇಲಿನ ವ್ಯಾಮೋಹ ದೂರಾಗಿ ವೈರಾಗ್ಯ ಮೂಡಿತು. ಮುಂದಿನ ಪ್ರಶ್ನೆ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಯುದ್ಧದಲ್ಲಿ 2 ಸೈನ್ಯವು ಹೊಗಳುವಂತೆ ಹೋರಾಡಿ ಕೊನೆಗೆ ರಾಮ ಲಕ್ಷ್ಮಣರನ್ನು ವಿರಥರನ್ನಾಗಿ ಮಾಡಿ ಸೆರೆ ಹಿಡಿದು ತಂದು ಆನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸುತ್ತೇನೆಂಬ ನಿರ್ಧಾರಕ್ಕೆ ಬರುತ್ತಾನೆ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ರಾವಣನು ತನ್ನ ಅಂತಃಪುರದ ಸ್ತ್ರೀಯರು ಬಾಡಿದ ಮುಖಗಳನ್ನು ಕಂಡು ಬಾಡಿದ ಮುಖಗಳನ್ನು ಕಂಡು ನಿಮಗೆ ಇಂತಹ ಅವಮಾನ ಮಾಡಿದ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದಲ್ಲಿ ಸೆರೆ ಹಿಡಿದು ತಂದು ನಿಮ್ಮೆದುರು ಬಹುವಿಧವಾಗಿ ಶಿಕ್ಷಿಸುತ್ತೇನೆಂದು ಸಂತೈಸಿದನು.
ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣನ ಆಗಮನದ ಸುದ್ದಿ ತಿಳಿದ ಸೀತೆಯು ರಾಮ ಲಕ್ಷ್ಮಣರ ಬಗ್ಗೆ ಏನನ್ನು ಕೇಳಬೇಕಾಗುತ್ತದೋ, ಯಾವ ಕೆಟ್ಟ ಸುದ್ದಿಯನ್ನು ರಾವಣ ತಂದಿರುವನೋ ಎಂದು ಸೀತೆ ತಲ್ಲಣಗೊಂಡಳು. ಇದಿಷ್ಟು ಕೂಡ ಪದ್ಯ ಭಾಗದಲ್ಲಿ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು. ಇಷ್ಟನ್ನ ನೋಡಿಕೊಂಡ್ರೆ ನಿಮಗೆ 6 ಅಂಕಗಳು ಗ್ಯಾರಂಟಿ. ಯಾವುದೇ ಕಾರಣಕ್ಕೂ ನಿಮಗೆ 6 ಅಂಕ ಮಿಸ್ ಆಗಲ್ಲ. ನಾನು ಕೊಟ್ಟ ಕ್ವಶನ್ಸ್ಗಳನ್ನ ನೋಡಿಕೊಂಡ್ರೆ ಇಲ್ಲಿ 3 ಅಲ್ಲ 4 ಕೂಡ ನೀವು ಬರಿಬಹುದು. ಓಕೆನಾ? ಇದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆ ಹಾಗೂ ಉತ್ತರಗಳು. ನೆಕ್ಸ್ಟು ಗದ್ಯ ಭಾಗದ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು, ಇದು ಅಂತೂ ಓದ್ಕೊಳ್ಳೋದು ತುಂಬ ಈಸಿ. ನಿಮಗೆ 1, 4, 6, 8 ಕರೆಕ್ಟಾ? ಮುಟ್ಟಿಸಿಕೊಂಡವನು, ಕನ್ನಡವನ್ನು ಕಟ್ಟುವ ಕೆಲಸ, ಬದುಕನ್ನು ಪ್ರೀತಿಸಿದ ಸಂತ, ಹಳ್ಳಿಯ ಚಹಾ ಹೋಟೆಲು. ಇಷ್ಟು ಗದ್ಯದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಬಟ್ ಇಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಎಷ್ಟು ಪ್ರಶ್ನೆ? 2. ಅಲ್ಲಿಗೆ ಹಳ್ಳಿಯ ಚಹಾ ಹೋಟೆಲ್ ಅಂತೂ ತುಂಬ ಈಸಿ ಇರುತ್ತೆ, ನಿಮಗೆ ಆರಾಮಾಗಿ ನೋಡ್ಕೊಳ್ಬಹುದು. ಮುಟ್ಟಿಸಿಕೊಂಡವನು ಸ್ಟೋರಿ ಕೂಡ ಓದಿ ಗೊತ್ತಾಗ್ಬಿಟ್ಟಿದೆ. ಬಸಲಿಂಗ ಆಗಿರ್ಬೋದು, ಸಿದ್ಲಿಂಗಿ ಸ್ಟೋರಿ ಆಗಿರ್ಬೋದು, ಡಾಕ್ಟ್ರ್ ಸ್ಟೋರಿ ಆಗಿರ್ಬೋದು, ಪ್ರತಿಯೊಂದು ಸ್ಟೋರಿನೂ ನೆನಪಿದೆ. 2 ಟಾಪಿಕ್ ನೋಡ್ಕೊಂಡ್ರಾಯ್ತು. ಬಟ್ ನನ್ನ ಕೆಲಸ 4 ಗದ್ಯದ 2 ಅಂಕದ ಬಹುಮುಖ್ಯ ಪ್ರಶ್ನೆ ಹೇಳೋದು. ನೀವು ಯಾವುದು ಈಸಿನೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓದ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಗದ್ಯಕ್ಕೆ ಸಂಬಂಧಪಟ್ಟ 2 ಅಂಕದ ಪ್ರಶ್ನೆ ಹಾಗೂ ಉತ್ತರಗಳೇನು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನಿಮಗೆ ಗೊತ್ತಾಗಬೇಕಾ? ನೋಟಿಫಿಕೇಶನ್ ಬರಬೇಕಾ? ಹಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಇದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಹೇಳ್ತಾ ಇರುವಂಥದ್ದು. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಮಕ್ಕಳು ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಿ, ಆ ವಿಡಿಯೋ ಹಾಕಿ ಈ ವಿಡಿಯೋ ಹಾಕಿ ಅಂತ ಹೇಳ್ಕೊಂಡು. ಆಲ್ಮೋಸ್ಟ್ ನಿಮ್ಮ ಕನ್ನಡ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಒಂದು ಸಲ 2026 ಕನ್ನಡ ಪ್ಲೇ ಲಿಸ್ಟಿಗೆ ಹೋಗಿ ಗಮನಿಸಿ, ಅಲ್ಲಿ ನಿಮಗೆ ಆನ್ಸರು ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಪ್ರಿಪೇರ್ ಆಗಿ, ನಾಳೆನೇ ಎಕ್ಸಾಮ್ ಇದೆ, ಗುಡ್ ಸ್ಕೋರ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.